ರಾಜಕಾರಣದಲ್ಲಿ ವಾಲ್ಮೀಕಿ ಹಗರಣ ಭಾರೀ ಹಲ್ಚಲ್ ಸೃಷ್ಟಿಸಿದೆ. ನಿಗಮದ ಅಧ್ಯಕ್ಷ ದದ್ದಲ್ ಅವರ ಭೂಗದ್ದಲ ಬಯಲಿಗೆ ಬಿದ್ದಿದೆ. ದದ್ದಲ್ ಸಂಬಂಧಿಗೆ ಜಮೀನು ಮಾರಿದ ಕುಟುಂಬದವರಿಗೂ ಇಡಿ ಶಾಕ್ ಕೊಟ್ಟಿದ್ದು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮಲ್ಲ ಮಾಡ್ಕೊಂಡು ನಾವೇನು ಕಳ್ರಲ್ಲ, ಅಳ್ಳೂರು ಜನ ನಮ್ಮನ್ನು ಸಿಗಾಕ್ಬಿಟ್ರು, ನಮ್ಮನ್ನು ಸಿಗಾಕ್ಬಿಟ್ರು. ಇಷ್ಟೇ ನೋಡಿ ಸರ್ ನಡೆದಿದೆ. ನಿನ್ನೆ ದದ್ದಲ್ ಸಂಬಂಧಿಗೆ ಜಮೀನು ಮಾರಿದವರ ಗೋಳಾಟ. ಗೃಹ ಪ್ರವೇಶ ಸಂಭ್ರಮದಲ್ಲಿದ್ದೋರಿಗೆ ಇಡಿ ಶಾಕ್. ನಮ್ಮನ್ನ ಸಿಕ್ಕಾಕಿಸಿಬಿಟ್ರು, ಜಮೀನು ಮಾರಿ ತಪ್ಪು ಮಾಡಿಬಿಟ್ಟೆ, ಹೀಗೆ ಗೊಳೋ ಅಂತ ಕಣ್ಣೀರಿಟ್ಟು ಗೋಳಾಡ್ತಿರೋ ಇವರು ಲಕ್ಷ್ಮೀದೇವಿ, ರಾಯಚೂರು ಜಿಲ್ಲೆಯ ಅಸ್ಕಿಹಾಳ ನಿವಾಸಿ. ಇದೇ ಲಕ್ಷ್ಮೀದೇವಿ ಕುಟುಂಬಕ್ಕೆ ಸೇರಿದ 3 ಎಕರೆ 30 ಗುಂಟೆ ಭೂಮಿಯನ್ನ ದದ್ದಲ್ ಸಂಬಂಧಿಕರು ಖರೀದಿಸಿದ್ರು. ಕಂತೆ ಕ್ಯಾಶ್ ಕೈಗಿಟ್ಟು ಭೂಮಿ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ರು. ದದ್ದಲ್ ಹಣದ ರಹಸ್ಯ ಕೆದಕ್ತಿರೋ ಇಡಿ ಲಕ್ಷ್ಮೀದೇವಿ ಮನೆ ಮೇಲೂ ರೇಡ್ ಮಾಡಿದ್ದು ಈಗ ಕುಟುಂಬ ಕಣ್ಣೀರಿಡ್ತಿದೆ. ಹಾಗಾದ್ರೆ ಏನಿದು ದದ್ದಲ್ ಭೂಗದ್ದಲದ ಕಾಸು ಮತ್ತು ಕಣ್ಣೀರಿನ ಕತೆ ಅಂತ ನೋಡೋದಾದ್ರೆ, ದದ್ದಲ್ ಸಂಬಂಧಿ ಕಾರ್ತಿಕ್ ಆಂಜನೇಯಗೆ ಲಕ್ಷ್ಮೀದೇವಿ ಭೂಮಿ ಮಾರಾಟ ಮಾಡಿದ್ರು. 3 ಎಕರೆ 30 ಗುಂಟೆ ಭೂಮಿಯನ್ನ ಎಕರೆಗೆ 1.29 ಕೋಟಿ ಲಕ್ಷದಂತೆ 3 ಚೆಕ್ 3 ಕೋಟಿ ಕ್ಯಾಶ್ ಕೊಟ್ಟಿದ್ದು ವಾಲ್ಮೀಕಿ ಹಗರಣದ ದುಡ್ಡನ್ನೇ ಕೊಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಣ ಬಂದ್ಮೇಲೆನೆ ಅಸ್ಕಿಹಾಳದ ಲಕ್ಷ್ಮೀದೇವಿ 2 ಮನೆ ಖರೀದಿ ಮಾಡಿದ್ರಂತೆ. ಒಂದು 52 ಲಕ್ಷ, ಮತ್ತೊಂದು 49 ಲಕ್ಷಕ್ಕೆ ಖರೀದಿಸಿದ್ದಾರೆ. ಸದ್ಯ ಈ 2 ಮನೆಗಳ ಮೇಲೆ ಇಡಿ ದಾಳಿ ಮಾಡಿದೆ. ಕಷ್ಟ ಅಂತ ಜಮೀನು ಮಾರಿ 2 ಮನೆ ಖರೀದಿಸಿದ್ದ ಕುಟುಂಬಕ್ಕೆ ಇಡಿ ಶಾಕ್ ಕೊಟ್ಟಿದೆ. ಸಂಪೂರ್ಣ ದಾಖಲೆ ನೀಡುವಂತೆ ವಾರ್ನ್ ಮಾಡಿದ್ದಾರಂತೆ. ಇದರಿಂದ ಕಂಗಾಲಾದ ಲಕ್ಷ್ಮೀದೇವಿ ನಮ್ಮನ್ನ ಸಿಕ್ಕಾಕಿಸಿದ್ರು ಅಂತ ಕಣ್ಣೀರು ಹಾಕಿದ್ದಾರೆ. ಯಾರ್ಯಾರ ತಪ್ಪಿಗೋ ನಮಗೆ ತೊಂದರೆಯಾಗಿದೆ, ಪಿತ್ರಾರ್ಜಿತ ಆಸ್ತಿ ಮಾರಿ ನಾವು ತಪ್ಪು ಮಾಡಿದ್ವಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಜುಲೈ 18ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಕೊಟ್ಟಿದೆ. ಇದರಿಂದ ಇಡೀ ಕುಟುಂಬವೇ ಕಂಗಾಲಾಗಿದೆ. ಹೊಲ ಹೆಂಗೆ ಮಾರಿದ್ದಾನಂತ ಕೇಳಿದ್ರು ಸರ್. ಅವರು ಯಾರು ಹಿಂಗೆ ಮಾರಿರಂದರೆ ಅಷ್ಟು ನನಗೆ ಗೊತ್ತಿಲ್ಲ. ಅವರು ಎಲ್ಲರೂ ಕೂಡಿ ಅವ್ರನ್ನ ಇವ್ರು ಕರ್ಕೊಂಡು ಬಂದು ಮಾರ್ಸ್ಯಾರ ಸರ್ ಅಂತ ಹೇಳಿದೆ. ಹೇಳ್ಬಿಡು ನಮ್ಗೆ ನಿಜ ಹೇಳು ಅಂತ ನಮ್ಮನ್ನ ಜಗ್ಗಿ ಗಲಾಟೆ ಮಾಡಿದ್ರು ಸರ್. ಮಾಡಿದಾಗ ನೋಡಪ್ಪ, ನಮ್ಮದು ದೊಡ್ಡವರು ಪ್ರಾಪರ್ಟಿ, ನಮ್ಮ ಹೊಲ ಮಾರ್ಕೊಂಡು ನಾವೇನು ಕಳ್ರಲ್ಲ, ಅವರು ಕೊಟ್ಟಿದ್ದು ಸತ್ಯ, ನಾವು ತಗೊಂಡಿದ್ದು ಸತ್ಯ, ಅಂದರೆ ಪ್ರೂಫ್ ಇಲ್ಲ ನಮ್ಮಲ್ಲಿ. ಅದು ಒಂದೇ ಚೆಕ್ಕಿಂದಂದೇ ಪ್ರೂಫ್ ಕೊಟ್ಟಾರ ಅವರು, ಉಳಿದಿದ್ದು ರೊಕ್ಕ ಕೊಟ್ಟಾರ, ನಮ್ಮಲ್ಲಿ ಪ್ರೂಫ್ ಇಲ್ಲ. ಪ್ರೂಫ್ ಇಲ್ದಾಗ ನಮ್ಮನ್ನು ಸಿಗಾಕ್ತಾರಲ್ಲ ಸರ್ ಅವರು, ಅದು ಗೊತ್ತಿಲ್ಲ ನನಗೆ. ಅಳ್ಳೂರು ಜನ ನಮ್ಮನ್ನು ಸಿಗಾಕ್ಬಿಟ್ರು, ಅವರು ಪ್ರೂಫ್ ಮೇಲೆ ಬಂದಾರ ಆ ಕಡೆ, ನಮ್ಮನ್ನು ಸಿಗಾಕ್ಬಿಟ್ರು ಅವರು. ಇಷ್ಟೇ ನೋಡಿ ಸರ್ ನಡೆದಿದೆ. ನಿನ್ನೆ ಅವರೆಲ್ಲ ಬರ್ಕೊಂಡೋಗಿದ್ದಾರೆ. 18 ತಾರೀಕಿಗೆ ಬೆಂಗಳೂರಿಗೆ ಬಾ ಅಂತ ಹೇಳಿ ಹೋಗಿದ್ದಾರೆ. ಒಳಗೆ ಕುಂದಿಸ್ಕೊಂಡು ಬಾ ಇಲ್ಲಿ, ನೀವು ಇದು ಹೆಂಗೆ ಬಂತು, ಇದು ಹೊಲ ಮಾರಿ ನೀವು ನಿಮ್ಗೆ ಹೊಲ ಎಲ್ಲಿದು ಬಂತಂದರೆ ಅಮ್ಮ ಹೇಳಿದ್ರು ಸರ್. ಎಲ್ಲ ನಮ್ಮದು ನಮ್ಮ ಅಪ್ಪಂದು ಅಂತಂದು ನಮ್ಮ ಅಮ್ಮ ಹೇಳಿದ್ರು ಸರ್. ಈಗ ಸರ್ ನಮ್ಗೆ 18 ತಾರೀಕಿಗೆ ಬೆಂಗಳೂರು ಬರ್ರಿ ಅಂತ ಹೇಳಾರೆ ಸರ್. ನೋಟಿಸ್ ಕೊಟ್ಟಿದ್ದಾರಾ? ಇಲ್ಲ ಸರ್, ಇದೇ ಕೊಟ್ಟಿದ್ದಾರೆ ಸರ್. ಇದು ಹೆಂಗಂದರೆ ಚೆಕ್ಗಳು ಕೊಟ್ಟಾರಲ್ಲ ಸರ್, ಇದು ಇನ್ನು ಬೇರೆ ಅಮೌಂಟ್ ಕೊಟ್ಟಾರಲ್ಲ ಸರ್, ಅದಕ್ಕೆ ಪ್ರೂಫ್ ಇಲ್ಲ ಸರ್ ನಮ್ಗೆ ನಮ್ಮದಲ್ಲಿ ಸರ್. ನಮ್ಗೆ ಅವರು ಕ್ಯಾಶ್ ಕೊಟ್ಟಿದ್ದು 3.20 ಲಕ್ಷ ಕೊಟ್ಟಾರೆ ಸರ್, ಕ್ಯಾಶ್ ಕೊಟ್ಟು. ಹೌದು ಸರ್. ವಾಲ್ಮೀಕಿ ಹಗರಣ ನಡೆದ ಸಂದರ್ಭದಲ್ಲಿ ಜಮೀನು ಖರೀದಿ ಮಾಡಿದ್ದು ಭಾರೀ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಭೂಮಿ ಖರೀದಿಸಿದ ದುಡ್ಡಿಗೆ ದದ್ದಲ್ ಲೆಕ್ಕ ಕೊಡ್ತಾರಾ ಅನ್ನೋದು ಒಂದು ಪ್ರಶ್ನೆ. ಇತ್ತ ತಮ್ಮ ಜಮೀನನ್ನೇ ಮಾರಿಕೊಂಡು ಇಡಿ ತನಿಖೆ ಮುಂದೆ ಕೂತಿರೋ ಕುಟುಂಬದ ಕಣ್ಣೀರಿನ ಕತೆ ಮತ್ತೊಂದು. ವಿಶ್ವನಾಥ್ ಹೂಗಾರ, ನ್ಯೂಸ್ 18 ರಾಯಚೂರು. ರಾಜ್ಯದಲ್ಲಿ ವಾಲ್ಮೀಕಿ ವಾರ್ ಜೋರಾಗಿದೆ. ಒಂದ್ ಕಡೆ ದದ್ದಲ್ ಆಸ್ತಿ ಲೆಕ್ಕ ಮಿತಿ ಮೀರಿದ್ರೆ, ಇತ್ತ ಇಡಿ ವಿಚಾರಣೆ ವೈಖರಿಗೆ ನಾಗೇಂದ್ರ ಫುಲ್ ಸುಸ್ತಾಗಿದ್ದಾರೆ. ಇದರ ಮಧ್ಯೆ ಬಿಜೆಪಿಗೂ ಸಂಕಷ್ಟ ಎದುರಾಗಿದ್ದು, ಕಾಂಗ್ರೆಸ್ ಸರ್ಕಾರ ಶ್ರೀರಾಮುಲು ಕಾಲಚಕ್ರವನ್ನ ತಿರುಗಿಸೋ ಲಕ್ಷಣಗಳು ಕಾಣ್ತಿವೆ. ಇಡಿ ಇಕ್ಕಳಲ್ಲಿ ನಾಗೇಂದ್ರ 6 ದಿನ ಕಸ್ಟಡಿ. ವಿಚಾರಣೆ ವೈಖರಿಗೆ ಮಾಜಿ ಸಚಿವ ಹೈರಾಣ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಹಗರಣ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನಿನ್ನೆ ಬಂಧನಕ್ಕೊಳಗಾದ ನಾಗೇಂದ್ರ ಅವರನ್ನ ಮಧ್ಯರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಬಳಿಕ ಇವತ್ತು ಬೆಳ್ಳಂಬೆಳಗ್ಗೆ ಯಲಹಂಕದಲ್ಲಿರುವ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಹೆಗಡೆ ಅವರ ಮನೆಯಲ್ಲಿ ನಾಗೇಂದ್ರ ಅವರನ್ನ ಹಾಜರುಪಡಿಸಿದ ಇಡಿ ವಶಕ್ಕೆ ಪಡೆಯಿತು. ಇಡಿ ಪರವಾಗಿ ಪಿಪಿ ಪ್ರಸನ್ನ ಕುಮಾರ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮನವಿ ಮಾಡಿದ್ರು. ಆದ್ರೆ ನನಗೆ ಆರೋಗ್ಯ ಸಮಸ್ಯೆ ಇದೆ, ಇದರಲ್ಲಿ ನನ್ನ ಪಾತ್ರವಿಲ್ಲ ಅಂತ ಜಡ್ಜ್ ಎದುರು ಹೇಳಿಕೊಂಡ್ರು ನಾಗೇಂದ್ರ. ಮನವಿ ಆಲಿಸಿದ ನ್ಯಾಯಾಧೀಶರು 24 ಗಂಟೆಗೊಮ್ಮೆ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ರು. ಜುಲೈ 18ರವರೆಗೆ 6 ದಿನಗಳ ಕಾಲ ವಶಕ್ಕೆ ನೀಡಿದ್ರು. ಹಗರಣದಲ್ಲಿದೆಯಂತೆ ನಾಗೇಂದ್ರ ನೇರ ಕೈವಾಡ. ಇಡಿ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಮಾಹಿತಿ. ನಾಗೇಂದ್ರ ಅವರನ್ನ ತಮ್ಮ ವಶಕ್ಕೆ ಪಡೆಯುವ ಸಲುವಾಗಿ ಇಡಿ ಕೋರ್ಟ್ಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖವಾಗಿದೆ. ಹಗರಣದಲ್ಲಿ ಸಚಿವರಾಗಿದ್ದಾಗ ನಾಗೇಂದ್ರ ಕೈವಾಡ ಇರೋ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರೇ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ನಾಗೇಂದ್ರಗೆ ಹಗರಣದ ಬಗ್ಗೆ ಎಲ್ಲವೂ ಗೊತ್ತಿತ್ತು. ನಾಗೇಂದ್ರ ಆಜ್ಞೆಯಂತೆಯೇ 187 ಕೋಟಿ ಲೂಟಿಗೆ ಕೈ ಹಾಕಲಾಗಿತ್ತು. ವಸಂತನಗರ ಶಾಖೆಯಿಂದ ಎಂಜಿ ರಸ್ತೆ ಶಾಖೆಗೆ ಅಕೌಂಟ್ ಶಿಫ್ಟ್ ಮಾಡಿಸಿದ್ದೇ ನಾಗೇಂದ್ರ. ಇದೇ ಸಮಯದಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಾಗೇಂದ್ರ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ನಿಗಮದ ಅಂದಿನ ಎಂಡಿ ಪದ್ಮನಾಭ ಹಾಗೂ ನಾಗೇಂದ್ರ ಆಪ್ತರು ಭಾಗಿಯಾಗಿದ್ರು. ನಂತರ ಹೈದರಾಬಾದ್ನ ಆರ್ಬಿಎಲ್ ಬ್ಯಾಂಕ್ನಲ್ಲಿ 18 ನಕಲಿ ಖಾತೆ ಓಪನ್ ಮಾಡಲಾಯಿತು. ನಾಗೇಂದ್ರ ಹೇಳಿದ್ರಿಂದಲೇ ನಕಲಿ ಅಕೌಂಟ್ಗಳು ಓಪನ್ ಆಗಿವೆ. ನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 18 ನಕಲಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ. ಈ ಬಗ್ಗೆ ಇತರೆ ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಮೇ 23ರಂದೇ ಹಣ ವರ್ಗಾವಣೆ ಬಗ್ಗೆ ನಾಗೇಂದ್ರ ಮಾಹಿತಿ ನೀಡಿದ್ರು. ಈ ವೇಳೆ ಎಲ್ಲ ಹಣ ಹಿಂದಿರುಗಿಸೋದಾಗಿ ನಾಗೇಂದ್ರ ಭರವಸೆ ಕೂಡ ಕೊಟ್ಟಿದ್ರು. ಆದ್ರೆ ಯಾರೂ ತನ್ನ ಹೆಸರನ್ನ ಹೇಳದಂತೆ ಅಧಿಕಾರಿಗಳಿಗೆ ನಾಗೇಂದ್ರ ತಾಕೀತು ಮಾಡಿದ್ರು. ಅಲ್ಲದೆ ಒಂದು ವೇಳೆ ನನ್ನ ಹೆಸರು ಹೇಳಿದ್ರೆ ನಿಮ್ಮ ಅಧಿಕಾರ ಹೋಗುತ್ತೆ ಅಂತ ಬೆದರಿಕೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರೇಡ್ ವೇಳೆಯೂ ಹಲವು ಮಹತ್ವದ ದಾಖಲೆಗಳು ನಮಗೆ ಪತ್ತೆಯಾಗಿವೆ. ಬಗೆದಷ್ಟು ಬಯಲಾಗ್ತಿದೆ ದದ್ದಲ್ ಆಸ್ತಿ ಲೆಕ್ಕ. ಸಂಬಂಧಿಕರಷ್ಟೇ ಅಲ್ಲ, ಮಗನ ಹೆಸರಲ್ಲೂ ಆಸ್ತಿ. ಈ 4 ಎಕರೆ 31 ಗುಂಟೆ ಭೂಮಿಯನ್ನ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕ್ ರವರಿಗೆ ನೋಂದಣಿಯನ್ನ ಮಾಡಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣದಲ್ಲಿ ಇಡಿ ತನಿಖೆ ಚುರುಕುಗೊಳಿಸಿದೆ. ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಿದೆ. ಸಂಬಂಧಿಕರಷ್ಟೇ ಅಲ್ಲ, ಮಗನ ಹೆಸರಲ್ಲೂ ದದ್ದಲ್ ಆಸ್ತಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ಬೆನ್ನಲ್ಲೇ ಭೂಮಿ ಖರೀದಿ ಮಾಡಿದ್ದಾರಂತೆ. ಮಗ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ರಾಯಚೂರಿನ ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಮೇ 22ರಂದು ದದ್ದಲ್ ಮಗ ತ್ರಿಶೂಲ್ ಹೆಸರಲ್ಲಿ 4.31 ಎಕರೆ ಭೂಮಿ ಖರೀದಿಸಿದ್ದಾರೆ. ದದ್ದಲ್ ಮಗನ ಹೆಸರಲ್ಲಿ ಖರೀದಿ ಮಾಡಿರುವ ಜಮೀನು ಎಲ್ಲಿದೆ, ಹೇಗಿದೆ ಆ ಭೂಮಿ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಸ್ಥಳದಿಂದ ರಿಪೋರ್ಟ್ ಮಾಡಿದ್ದಾರೆ. ದದ್ದಲ್ ಅವರು ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನ ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು. ಇದೇ ಆ ಭೂಮಿ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕ್ ರವರಿಗೆ ನೋಂದಣಿಯನ್ನ ಮಾಡಿಸಿದ್ದಾರೆ. 1,76,000 ಭೂಮಿಗೆ ಒಂದು ಎಕರೆಗೆ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಆದರೆ ಇವತ್ತು ಮಾರುಕಟ್ಟೆಯ ಮೌಲ್ಯ 1,62,00,000 ಆಗುತ್ತೆ ಎನ್ನುವಂತಹ ಮಾಹಿತಿ ನಮಗಿಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಜಮೀನಿನಲ್ಲಿ ಹಾದು ಹೋಗುತ್ತೆ ಎನ್ನುವಂತಹ ಮಾತುಗಳು ಇವತ್ತು ಜಿಲ್ಲೆಯಲ್ಲಿ ಕೇಳಿ ಬರ್ತವೆ. ಹಗರಣದಲ್ಲಿ ಹಣ ವರ್ಗಾವಣೆಯಾಗಿರ್ತಕ್ಕಂಥದ್ದು ಏನಿದೆ, ಆ ಹಣ ಇಲ್ಲಿ ಇವತ್ತು ಈ ಭೂಮಿಗೆ ಬಳಕೆಯಾಯಿತಾ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದ್ದಾವೆ. ಮತ್ತೊಂದು ಕಡೆ ದೋಸ್ತಿ ನಾಯಕರು ವಾಗ್ದಾಳಿ ತೀವ್ರಗೊಳಿಸಿದ್ದಾರೆ. ಹಿಂದುಳಿದ ವರ್ಗದ ಒಬ್ಬ 2ನೇ ಬಾರಿ ಮುಖ್ಯಮಂತ್ರಿ ಆದ ಅಂತೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾಪ್ರಹಾರ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಿಂದುಳಿದ ವರ್ಗಗಳ ರಕ್ಷಣೆಯನ್ನ ಪಡೀಲಿಕ್ಕೆ ಹೊರಟಿದ್ದೀರಿ. ಈಗ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕೌಂಟದಲ್ಲಿದ್ದು 100 ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಲ್ಲ ಹೈದರಾಬಾದ್ ಕಂಪನಿಗಳಿವೆ.
ಮತ್ತು ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೇ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದ್ದೇ ಮಾಡಿದ್ದು. ಬಿಜೆಪಿ ಅವಧಿಯಲ್ಲೂ ವಾಲ್ಮೀಕಿ ಅಕ್ರಮ. ಶ್ರೀರಾಮುಲು ಕಾಲಚಕ್ರ ತಿರುಗಿಸುತ್ತಾ ಕೈ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಹಗರಣಗಳ ಸುರಿಮಳೆಗೈತಿರುವ ಕಮಲ ಪಡೆಗೂ ಬಿಸಿ ಮುಟ್ಟಿಸಲು ಕೌಂಟರ್ ಸ್ಟ್ರಾಟರ್ಜಿಗಳಿಗೆ ಇಳಿದಂತಿದೆ ಸರ್ಕಾರ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲೂ ಅಕ್ರಮ ನಡೆದಿರುವಂತೆ ಎಸ್ಐಟಿಗೆ ಮಹತ್ವದ ದಾಖಲೆ ದೊರೆತಿದೆಯಂತೆ. ಆಗ ಸಚಿವರಾಗಿದ್ದ ಶ್ರೀರಾಮುಲು ಅವಧಿಯಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದ್ದು ಬಿಜೆಪಿ ನಾಯಕರಿಗೂ ಉರುಳು ಸುತ್ತಿಕೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಒಟ್ಟಾರೆ ಇಲ್ಲಿಂದ ದಿಲ್ಲಿಯವರೆಗೂ ಸದ್ದು ಮಾಡ್ತಿರುವ ವಾಲ್ಮೀಕಿ ವಾರ್ನಲ್ಲಿ ಯಾರು ಪೊಲಿಟಿಕಲಿ ಕಚಕ್, ಯಾರು ಬಚಾವ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಾಲ್ಮೀಕಿ ಆಯ್ತು, ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಬಹುಕೋಟಿ ಹಗರಣ ಬೆಳಕಿಗೆ ಬಂದಿದೆ. ಇಲಾಖೆಯ ಕೋಟ್ಯಾಂತರ ಹಣಕ್ಕೆ ಕನ್ನ ಹಾಕಿದ್ದು ಅವ್ಯವಹಾರಗಳ ಸುತ್ತ ಅನುಮಾನ ಶುರುವಾಗಿದೆ. ವಾಲ್ಮೀಕಿ ಆಯ್ತು, ಇನ್ನೆಲ್ಲಿ ಇನ್ನೆಷ್ಟು? ಪ್ರವಾಸೋದ್ಯಮ ಇಲಾಖೆಯಲ್ಲೂ ಬಹುಕೋಟಿ ಹಗರಣ. ರಾಜ್ಯದಲ್ಲಿ ಹಗರಣಗಳ ಯುಗದಂತೆ ಭಾಸವಾಗ್ತಿದೆ. ಒಂದೊಂದೇ ಇಲಾಖೆಯ ಭ್ರಷ್ಟಾಚಾರದ ಸುದ್ದಿಗಳೇ ಹೊರಬೀಳ್ತಿವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರೋ ಬಹುಕೋಟಿ ಹಗರಣ ತೀವ್ರ ಸಂಚಲನ ಸೃಷ್ಟಿಸಿರೋ ಹೊತ್ತಲ್ಲೇ ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಇಂಥದ್ದೇ ವಾಸನೆ ಬಂದಿದೆ. ಬಾಗಲಕೋಟೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದ ಬ್ಯಾಂಕ್ ಖಾತೆಯಲ್ಲಿ ವಂಚನೆ ಆರೋಪ ಕೇಳಿ ಬಂದಿದೆ. ಪ್ರವಾಸೋದ್ಯಮ ಇಲಾಖೆಯ 2,47,73,999 ರೂಪಾಯಿ ವಂಚನೆಯಾಗಿದೆ. ಐಡಿಬಿಐ ಬ್ಯಾಂಕ್ ಖಾತೆಗಳ ಮೂಲಕ ಹಣ ವಿವಿಧ ಖಾತೆಗೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಅಕ್ರಮ ಬೆಳಕಿಗೆ ಬರ್ತಿದ್ದಂತೆ ಜುಲೈ 11ರಂದು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಗೋಪಾಲ ಹಿತ್ತಲಮನಿ ಬಾಗಲಕೋಟೆ ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ಬಾಗಲಕೋಟೆ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಪೊಲೀಸರು ಅಕ್ರಮ ವ್ಯವಹಾರಗಳ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಒಟ್ಟು 3 ಖಾತೆಗಳನ್ನು ಐಡಿಬಿಐ ಬ್ಯಾಂಕ್ನಲ್ಲಿ ನಿರ್ವಹಣೆ ಮಾಡಲಾಗುತ್ತಿದ್ದು, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರ ಹೆಸರಲ್ಲಿ ಐಡಿಬಿಐ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲಾಗಿದೆ. 3 ಅಕೌಂಟ್ ನಂಬರಿಂದ ಕಳೆದ 28/10/2021ರಿಂದ 22/2/2024ರವರೆಗೆ ವಿವಿಧ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ ಎನ್ನಲಾಗಿದೆ. ಪ್ರವಾಸೋದ್ಯಮ ಇಲಾಖೆ ಅನುಮತಿ ಇಲ್ಲದೆ ಅಧಿಕಾರಿಗಳಿಗೆ ಗೊತ್ತಿಲ್ಲದಂತೆ ಇಲಾಖೆಗೆ ಸಂಬಂಧಿಸಿದ ಹಣವನ್ನ ಆರೋಪಿಗಳು ತಮಗೆ ಬೇಕಾದ ರೀತಿಯಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಇಲಾಖೆ ಹಣ ತೆಗೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾನು ಬಾಗಲಕೋಟೆ SP ಅವರ ಜೊತೆಗೆ ಮಾತನಾಡಿದ್ದೇನೆ. ತನಿಖೆಯನ್ನು ತೀವ್ರಗೊಳಿಸ್ರಿ, ಯಾರು ತಪ್ಪಿತಸ್ಥರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ತಾವು ತಕ್ಷಣ ತನಿಖೆಯನ್ನು ಮುಂದುವರಿಸ್ರಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಆ ಹಿನ್ನೆಲೆಯೊಳಗೆ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗ್ತದೆ. ಇನ್ನು ಪ್ರಕರಣ ಸಂಬಂಧ ಬಾಗಲಕೋಟೆ SP ಅಮರನಾಥ ರೆಡ್ಡಿ ಮಾತನಾಡಿ, ಇದರಲ್ಲಿ ನಿರ್ಮಿತಿ ಕೇಂದ್ರ, ಸಮಾಜ ಕಲ್ಯಾಣ ಇಲಾಖೆಗೂ ದುಡ್ಡು ಹೋಗಿದೆ. ಹಣ ವರ್ಗಾವಣೆ ಬಗ್ಗೆ ಐಡಿಬಿಐ ಬ್ಯಾಂಕ್ ಬಳಿಯೂ ದಾಖಲೆ ಇಲ್ಲ. ಯಾರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದು ತನಿಖೆ ನಂತರ ಗೊತ್ತಾಗಲಿದೆ ಅಂದರು. ನಾವು ಬ್ಯಾಂಕಿಂದ ಪರಿಶೀಲನೆ ಮಾಡಿದಾಗ ಬ್ಯಾಂಕ್ ಅವ್ರ ಹತ್ರ ಯಾವ್ದು ಕೂಡ ರೆಕಾರ್ಡ್ಸ್ ಸಿಗ್ತಾ ಇಲ್ಲ. ಈಗ ಆಲ್ರೆಡಿ ಡಿಲೇ ಆಗಿರೋದ್ರಿಂದ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ದು ಸ್ಟೋರೇಜ್ ಇದೆ, ಅಲ್ಲಿ ಹೋಗಿದೆ. ನಮಗೆ ಮಂಗಳವಾರ ಹತ್ರವರೆಗೆ ನಾವು ಕೇಳಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನ ತಂದು ಕೊಡ್ತಂತ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿ ಗಂಭೀರವಾಗಿ ಪ್ರಕರಣ ಪರಿಗಣಿಸಿ ನಾವು ತನಿಖೆ ಮಾಡ್ತಾ ಇದೀವಿ. ಸೋಮವಾರ ಅಥವಾ ಮಂಗಳವಾರ ಇದ್ರದ್ದು ಏನು ನಮಗೆ ದಾಖಲಾತಿ ಸಿಕ್ಕ ನಂತರ ಇದ್ರದ್ದು ಗೊತ್ತಾಗಬಹುದು. ಒಟ್ನಲ್ಲಿ ಒಂದರ ಮೇಲೊಂದು ಒಂದರಂತೆ ಇಲಾಖೆಯ ಹಣ ದುರ್ಬಳಕೆಯ ಆರೋಪಗಳು ಬೆಳಕಿಗೆ ಬರ್ತಿವೆ. ಇಂತಹ ಹಗರಣದಲ್ಲಿ ಕೇವಲ ಬ್ಯಾಂಕ್ ಅಧಿಕಾರಿಗಳ ಕೈವಾಡ ಇದೆಯಾ ಅಥವಾ ಖಾತೆ ನಿರ್ವಹಣೆ ಮಾಡುವ ಅಧಿಕಾರಿಗಳ ಪಾತ್ರ ಇದೆಯಾ ಅನ್ನೋದು ಹೊರಗೆ ಬರಬೇಕಿದೆ. ಮಂಜುನಾಥ ತಳವಾರ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ದರ್ಶನ್ ಜೈಲು ಸೇರಿ 20 ದಿನಗಳು ಕಳೆದಿವೆ. ಒಬ್ಬಂಟಿಯಾಗಿದ್ದ ಕಾಲ ಕಳೀತಾ ಇದ್ದ ದರ್ಶನ್ಗೆ ಮಾನಸಿಕ ಖಿನ್ನತೆ ಕಾಡ್ತಿದೆಯಂತೆ. ಹೀಗಾಗಿ 2 ದಿನಗಳಿಂದ ಜೈಲಿನಲ್ಲೇ ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ. ಇತ್ತ A1 ಪವಿತ್ರ ಗೌಡ ಕೂಡ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ದುಡ್ಡಿನ ಮದ, ಸೆಲೆಬ್ರಿಟಿ ಅನ್ನೋ ಅಹಂಕಾರ, ಪ್ರೇಯಸಿ ಮೇಲಿನ ಮಿತಿ ಮೀರಿದ ಮೋಹ, ನಾನ್ ನಡೆದಿದ್ದೇ ದಾರಿಯಂತ ದುರಹಂಕಾರದಿಂದ ಮೆರೆದ ದರ್ಶನ್ಗೀಗ ಕಂಬಿ ಎಣಿಸೋ ಪರಿಸ್ಥಿತಿ.
ಡೈಲಿ ಜಿಮ್ ಇಲ್ಲ, ಸರಿಯಾಗಿ ನಿದ್ದೆ ಬರಲ್ಲ, ಬಾಡೂಟನೂ ಇಲ್ದೆ ಬಾಡಿ ಹೋಗಿದೆ ಚಕ್ರವರ್ತಿ ಬಾಡಿ. ಕಳೆದ 20 ದಿನದಿಂದ ಕಂಬಿ ಹಿಂದೆ ಇರೋ ಕಾಟೇರನಿಗೆ ಮಾನಸಿಕ ಖಿನ್ನತೆ ಕಾಡ್ತಿದೆಯಂತೆ. ಕಂಬಿ ಹಿಂದೆ ಕಾಟೇರನಿಗೆ ಮಾನಸಿಕ ಖಿನ್ನತೆ. 2 ದಿನಗಳಿಂದ ಜೈಲಲ್ಲೇ ಯೋಗಾಭ್ಯಾಸ. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ದರ್ಶನ್ ಇದ್ದಕ್ಕಿದ್ದಂತೆ ಜೈಲು ಸೇರಿ ಕಂಗಾಲಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೀರುವ ಪರಿಣಾಮ ನೆನೆದು ಪ್ರತಿಕ್ಷಣ ಕೊರಗ್ತಿದ್ದಾರಂತೆ. ಕುಟುಂಬ ಸದಸ್ಯರು, ಆಪ್ತ ಬಳಗ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು ಮಾನಸಿಕ ತೊಳಲಾಟ ತಾಳಲಾಗದೆ ಖಿನ್ನತೆಗೆ ಒಳಗಾಗಿದ್ದಾರೆ. ಹೀಗಾಗಿ ಕುಗ್ಗಿದ ಮನಸ್ಸಿಗೆ ಮರಳಿ ಆತ್ಮವಿಶ್ವಾಸ ಹೆಚ್ಚಿಸಲು ಯೋಗದ ಮೊರೆ ಹೋಗಿದ್ದಾರೆ. ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ತರಬೇತಿ ಪಡೆದ ಸಜಾ ಬಂಧಿಗಳ ಜೊತೆಗೆ ಕಳೆದ 2 ದಿನಗಳಿಂದ ಯೋಗಾಭ್ಯಾಸ ಮಾಡ್ತಿದ್ದಾನಂತೆ ದಾಸ. A1 ಪವಿತ್ರ ಗೌಡಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದರ್ಶನ್ ಕೋಟೆಯಲ್ಲಿ ರಾಣಿಯಂತೆ ಮೆರೆದ ಪವಿತ್ರ ಗೌಡ ಜೈಲಲ್ಲಿ ಕ್ಷಣ ಕ್ಷಣಕ್ಕೂ ಪರದಾಡ್ತಿದ್ದಾಳೆ. ಕಾಲಿಗೊಂದು ಕೈಗೊಂದು ಆಳು ಇಟ್ಕೊಂಡು ಮೆರೆದಾಕೆ ಈಗ ಕೊಲೆ ಆರೋಪಿಗಳ ಜೊತೆ ಬದುಕುವಂತಾಗಿದೆ. ಖತರ್ನಾಕ್ ಸಹ ಕೈದಿಗಳ ಸಹವಾಸದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಆರೋಗ್ಯ ಕೂಡ ಕೈಕೊಟ್ಟಿದೆ. ತೀವ್ರ ಸುಸ್ತು ಬಳಲಿಕೆಯಿಂದ ಜೈಲಿನ ಆಸ್ಪತ್ರೆ ಸೇರಿದ್ದು ಕಳೆದ 2 ದಿನಗಳಿಂದ ಚಿಕಿತ್ಸೆ ಪಡೆದಿದ್ದಾಳೆ. ಬೇರೆ ಬ್ಯಾರಕ್ಗೆ ದರ್ಶನ್ ಶಿಷ್ಯರು ಶಿಫ್ಟ್. ಇನ್ನು ಉಳಿದ ಬ್ಯಾರಕ್ನಲ್ಲಿದ್ದ ದರ್ಶನ್ ಶಿಷ್ಯರಾದ ಕೆಲ ಆರೋಪಿಗಳನ್ನ ಮತ್ತೆ ಬದಲಾವಣೆ ಮಾಡಲಾಗಿದೆ. ಹೆಚ್ಚು ಮಂದಿ ಇರೋ ಬ್ಯಾರಕ್ಗಳಲ್ಲಿ ಆರೋಪಿಗಳನ್ನ ಬದಲಾವಣೆ ಮಾಡಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟೊಟ್ಟಿಗಿದ್ದ ಆರೋಪಿಗಳನ್ನ 2-3 ಬದಲಾವಣೆ ಮಾಡಿ ನಿಗಾ ವಹಿಸಲಾಗಿದೆ. ಬೇರೆ ಕೈದಿಗಳಿಂದ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಜೈಲು ಪಾಲಾಗಿರೋ ದರ್ಶನ್ ನೋಡೋದಕ್ಕೆ ಆಪ್ತರ ದಂಡೆ ಹರಿದು ಬರ್ತಿದೆ. ಟೈಮ್ ಪಾಸ್ ಸಿನಿಮಾದ ಸಹನಟ ನವೀನ್ ಕೂಡ ಆಗಮಿಸಿದ್ರು. ರಜೆ ಹಿನ್ನೆಲೆ ಭೇಟಿ ಮಾಡಲಾಗದೆ ವಾಪಸ್ಸಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು ದರ್ಶನ್ಗೆ ಇಂಥ ಸ್ಥಿತಿ ಬರಬಾರ್ದಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದು ರೇಣುಕಾಸ್ವಾಮಿ ಅವ್ರದ್ದು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಹಂಗೆ ಆಗಬೇಕು ಅಂದರೆ ಅವರು ಕೂಡ ಕಾರಣ ತಾನೆ. ಬೆಂಕಿ ಇಲ್ದಲೇ ಹೊಗೆ ಆಡಲ್ಲ. ಸೊ ಅಷ್ಟು ಅವರು ಕೆರಳಿಸಿದ್ದಾರೆ ಅಂತಂದರೆ ಏನೋ ಇದೆ, ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ, ನೋಡಿ ಇನ್ನೊಂದ್ಸಲ ಅವ್ರು ಯಾವತ್ತೂ ಇನ್ನು ತಪ್ಪು ಮಾಡಲ್ಲ. ಅವ್ರು ತಪ್ಪು ಈಗಲೂ ಮಾಡಿಲ್ಲ, ಬಟ್ ಇನ್ಯಾವತ್ತೂ ಯಾವ ಕಾರಣಕ್ಕೂ ಅವರು ಯಾರ ಸಹವಾಸ ಮಾಡಲ್ಲ. ದರ್ಶನ್ ರಿಲೀಸ್ ಆಗ್ಲಿ ಅಂತ ಮಹಿಳಾ ಅಭಿಮಾನಿಯೊಬ್ರು ದರ್ಶನ್ ಫೋಟೋ ಹಿಡಿದು ಚಾಮುಂಡೇಶ್ವರಿ ಬೆಟ್ಟ ಹತ್ತಿದ್ದಾರೆ. ದೇವಸ್ಥಾನದ ಒಳಗಡೆ ಭಾವಚಿತ್ರ ಕೊಂಡೊಯ್ಯುವಂತಿಲ್ಲ ಅಂತ ಪೊಲೀಸರು ಸಿಬ್ಬಂದಿಯನ್ನ ತಡೆದಿದ್ದಾರೆ. ಈ ವೇಳೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದ ಅಭಿಮಾನಿಯನ್ನ ಆಚೆ ಕಳಿಸಿದ್ದಾರೆ. ಇನ್ನು ಜುಲೈ 18ಕ್ಕೆ ಕೋರ್ಟ್ನಲ್ಲಿ ದರ್ಶನ್ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ನೋಟಿಸ್ ಜಾರಿಯಾಗಿದ್ದು ಜೈಲಾಧಿಕಾರಿಗಳು ರಿಪೋರ್ಟ್ ಕೊಡಲು ಸಿದ್ಧತೆ ನಡೆಸಿದ್ದಾರೆ. ಒಟ್ಟಾರೆ 1 ಕ್ಷಣದ ಕೋಪದಿಂದ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ನೀವು ಬಿಸಿಲು, ಗಾಳಿ, ಮಳೆ ಎಂದೇ ಗಂಟೆಗಟ್ಟಲೆ ಕಾದು ಕಾದು ಮನವಿ ಪತ್ರ ಕೊಡ್ತೀರಾ. ಅಧಿಕಾರಿಗಳಿಗೆ ನಿಮ್ಮ ಕಷ್ಟಗಳ ಬಗ್ಗೆ ಪತ್ರದ ಮೂಲಕ ತಲುಪಿಸ್ತೀರಿ. ಆದ್ರೆ ನಿಮ್ಮ ಕಷ್ಟಗಳಿಗೆ ಕವಡೆ ಕಾಸಿನ ಬೆಲೆ ಕೊಡದೆ ಹೇಗೆ ಅಧಿಕಾರಿಗಳು ಕಸದ ಬುಟ್ಟಿಗೆ ಬಿಸಾಡ್ತಾರೆ ಅನ್ನೋದನ್ನ ನೋಡಿ. ಕೊಟ್ಟಿರೋದು ಕಸದ ತೊಟ್ಟಿಗೆ ಇಟ್ಬಿಟ್ಟೋದ್ರ ಬಡವರು ಕಷ್ಟಗಳನ್ನ ಈ ಸಿಎಂಗೆ ಕೊಟ್ರ ಇಟ್ಬಿಟ್ಟೋದು. ಕಸದ ಬುಟ್ಟಿ ಸೇರಿದ ರೈತರ ಮನವಿ ಪತ್ರಗಳು. ಅಧಿಕಾರಿಗಳ ಎಡವಟ್ಟು, ಸಿಎಂಗೆ ಮುಜುಗರ. ನಾವು ರೈತರ ಪರ, ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತೀವಿ. ನುಡಿದಂತೆ ನಡೆಯೋ ಸರ್ಕಾರ ನಮ್ದು. ಇದು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಡೆಯ ಒಕ್ಕೊರಲ ಮಾತು. ಆದರೆ ಇಲ್ಲಾಗಿರೋ ಘನಂದಾರಿ ಕೆಲಸ ನೋಡಿ. ನಾವು ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡ್ತೀವಿ, ನೀವ್ ಕೊಡೋ ಮನವಿ ಪತ್ರಗಳಿಗೆ ತಕ್ಷಣ ಪರಿಹಾರ ಕೊಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದ ಅಧಿಕಾರಿಗಳ ಮುಖವಾಡ ಚಾಮರಾಜನಗರದಲ್ಲಿ ಕಳಚಿ ಬಿದ್ದಿದೆ. ಸಿಎಂ ಕೊಟ್ಟಿರೋದು ಕಸದ ತೊಟ್ಟಿಗೆ ಇಟ್ಬಿಟ್ಟೋದ್ರ ಬಡವರು ಕಷ್ಟಗಳನ್ನ ಈ ಸಿಎಂಗೆ ಕೊಟ್ರ ಇಟ್ಬಿಟ್ಟೋದು. ಜುಲೈ 10ನೇ ತಾರೀಕು ಚಾಮರಾಜನಗರದಲ್ಲಿ ನಡೆದ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಅನ್ನದಾತರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಪತ್ರ ಕೊಟ್ಟಿದ್ರು. ಮನವಿ ಪತ್ರಗಳನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ರು. ಆದರೆ ಕಾರ್ಯಕ್ರಮ ಮುಗಿದ ಮೇಲೆ ಮನವಿ ಪತ್ರಗಳೆಲ್ಲ ಕಸದ ಬುಟ್ಟಿ ಸೇರಿವೆ.
ರೈತರು ಕಾದು, ಸಾರ್ವಜನಿಕರು ಕಾದು ಬಸವಳಿದು ಬಿಸಿಲಲ್ಲಿ ನಿಂತು ಇವ್ರಿಗೆ ಹಕ್ಕೊತ್ತಾಯ ಪತ್ರಗಳನ್ನು ನೀಡಿರ್ತಕ್ಕಂಥ ಹಕ್ಕೊತ್ತಾಯ ಪತ್ರಗಳಲ್ಲಿ ಇವರು ಬೀದಿನಲ್ಲಿ ಬಿಸಾಕಿ ಕಸದ ಬುಟ್ಟಿಗೆ ಬಿಸಾಕಿ ಹೋಗಿದ್ದಾರೆ. ಸಾರ್ವಜನಿಕ ಒಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಇದನ್ನು ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ಅಲ್ಲ, ಸಿಎಂ ಬಳಿ ರೈತರು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ್ರೆ ಈ ರೀತಿ ಅಸಡ್ಡೆ ತೋರಿರೋದು ಒಳ್ಳೇದಲ್ಲ. ಇದು ದುರಹಂಕಾರದ ಪರಮಾವಧಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರ ಬಳಿ ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ರೆ ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಈ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳಿದೆ ಹೊರತು ಯಾರೋ ಒಬ್ಬರದ್ದು ನಾವು ಕೇಳಿಲ್ಲ. ನಿಜವಾಗ್ಲೂ ಸಿದ್ದರಾಮಯ್ಯನಿಗೆ ಇಷ್ಟು ದುರಹಂಕಾರ ಬರಬಾರ್ದು. ಅಹಂಕಾರ ಇರಬೇಕು ಒಂದು ಸ್ವಲ್ಪ, ಆದರೆ ದುರಹಂಕಾರ ಬರಬಾರ್ದು. ಒಬ್ಬ ಮೆಮೊರಂಡಮ್ನ ಕೊಟ್ಟಿದ್ರೆ ಅದನ್ನೆಲ್ಲೋ ಕಸದ ಬುಟ್ಟಿಗೆ ಹಾಕಿದ್ರಿಂದ ಬಹಳಷ್ಟು ಇದನ್ನ ಸಿದ್ದರಾಮಯ್ಯನವರು ರಾಜ್ಯದ ರೈತರ ಕ್ಷಮೆ ಕೇಳಬೇಕು. ಒಟ್ಟಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಇದೀಗ ಸಿಎಂಗೆ ಭಾರೀ ಮುಜುಗರವಾಗಿದ್ದು ಪ್ರತಿಪಕ್ಷಗಳು ಸಾರ್ವಜನಿಕರು ರೂಪ್ತಾ ಇದ್ದಾರೆ. ಜನತಾ ಜನಾರ್ದನನ ಮನವಿಗೆ ಕಸದ ಬುಟ್ಟಿ ಮರ್ಯಾದೆ ಕೊಟ್ಟ ಮಹಾನ್ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಆಗುತ್ತಾ ಸಿಎಂ ಗಮನಿಸಲೇಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಡ್ಯ ರಣರಂಗದಲ್ಲಿ ಬಹುಮತಗಳಿಂದ ಗೆದ್ದ ಕುಮಾರಸ್ವಾಮಿಗೆ ಅಭಿನಂದನೆ ಹಾಗೂ ಮತದಾರರಿಗೆ ಕೃತಜ್ಞತಾ ಸಭೆಯನ್ನ ನಾಳೆ ಹಮ್ಮಿಕೊಳ್ಳಲಾಗಿದೆ. 50,000 ಭರ್ಜರಿ ಲೀಡಿಂದ ಗೆದ್ದ ಖುಷಿಯಲ್ಲಿರೋ ಕುಮಾರಣ್ಣ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಿಸಿದ್ದಾರಂತೆ. ನಾಳೆ ಎಚ್ಡಿಕೆಗೆ ಬೃಹತ್ ಅಭಿನಂದನಾ ಕಾರ್ಯಕ್ರಮ. ಮಂಡ್ಯದಲ್ಲಿ ಭರ್ಜರಿ ಬಾಡೂಟ ಆಯೋಜನೆ. ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆ ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ರಾಜ್ಯದಲ್ಲಿ ಜಿದ್ದಾಜಿದ್ದಿನ ಕಣವಾಗಿ ಗುರುತಿಸಿಕೊಂಡಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭರ್ಜರಿ ಜಯ ಸಾಧಿಸಿದ್ರು. ಒಕ್ಕಲಿಗ ಸಾಮ್ರಾಜ್ಯದ ಮೇಲಿನ ಹಿಡಿತ ಮರುಸ್ಥಾಪನೆಯ ಮಹಾಯುದ್ಧ ಎಂದೇ ಬೆಂಬಿತವಾಗಿದ್ದ ಈ ಕದನದಲ್ಲಿ ಕ್ಷೇತ್ರದ ಜನ ಕುಮಾರಸ್ವಾಮಿ ಕೈ ಬಿಡಲಿಲ್ಲ. ಈ ಖುಷಿಗಾಗಿ ನಾಳೆ ಮಂಡ್ಯದ ಮೇಲುಕೋಟೆಯಲ್ಲಿ ಕುಮಾರಸ್ವಾಮಿಗೆ ಬೃಹತ್ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೇಲುಕೋಟೆಯೇ ಯಾಕೆ ಅಂದ್ರೆ ಈ ಕ್ಷೇತ್ರದಲ್ಲಿ 50,000 ಭರ್ಜರಿ ಲೀಡ್ ಕೂಡ ಸಿಕ್ಕಿದೆ. ಇದೊಂದು ದೋಸ್ತಿ ಸಮಾವೇಶ ಅನ್ನೋದು ದಳಪತಿಗಳ ಸಂದೇಶ. ಪಾಂಡವಪುರದಲ್ಲಿ ನಾಳೆ ಅತ್ಯಂತ ಒಂದು ದೊಡ್ಡ ಅಭಿನಂದನಾ ಸಮಾರಂಭ ನಡೀತಾ ಇದೆ. ರಾಜ್ಯ ಮಟ್ಟದ JDS BJPಯ ನಾಯಕರುಗಳ ಜೊತೆಗೂಡಿ ಆಗಮಿಸ್ತಾ ಇದ್ದಾರೆ. ಕ್ಷೇತ್ರದ ಮತದಾರರ ಪರವಾಗಿ ಅವ್ರನ್ನ ಅಭಿನಂದಿಸಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಎರಡು ಪಕ್ಷದವರು ಸೇರಿ ಮಾಡ್ತಾ ಇದ್ದೀವಿ. ಪಾಂಡವಪುರದ ಪುಟ್ಟರಾಜು ನಿವಾಸದ ಮುಂಭಾಗ ಬೃಹತ್ ಟೆಂಟ್ ನಿರ್ಮಿಸುವ ಕಾರ್ಯ ಭರದಿಂದ ಸಾಗಿದೆ. ಸಸ್ಯಾಹಾರಿ ಊಟದ ಜೊತೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿದೆ. ವೆಜ್ಜು ನಾನ್ ವೆಜ್ ಎರಡೂ ವ್ಯವಸ್ಥೆನ ಬೇರೆ ಬೇರೆ ಕಡೆ ಮಾಡಿದ್ದೇವೆ. ನಾನ್ ವೆಜ್ ವ್ಯವಸ್ಥೆನ ನಾವು ನಮ್ಮ TAPCMS ಚೌಟ್ರಿಲಿ ಮಾಡಿದ್ದೇವೆ. ವೆಜ್ ವ್ಯವಸ್ಥೆನ ನಮ್ಮ ಮನೆ ಹಿಂಭಾಗ ಮಾಡಿದ್ದೇವೆ. ಹಾಗಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದು ವಿನಂತಿ ಮಾಡಿ. ಒಟ್ನಲ್ಲಿ ಲೋಕಯುದ್ಧ ಗೆದ್ದು ಕೇಂದ್ರ ಮಂತ್ರಿಯೂ ಆಗಿರೋ ಕುಮಾರಸ್ವಾಮಿ ಮತ ನೀಡಿದ ಮಂಡ್ಯ ಜನಕ್ಕಾಗಿ ನಾಳೆ ಮತ್ತೇನಾದ್ರೂ ಘೋಷಣೆ ಮಾಡ್ತಾರಾ ನೋಡ್ಬೇಕು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾಸನದಲ್ಲಿ ವ್ಯಕ್ತಿ ಮೇಲೆ ಒಂಟಿ ಸಲಗ ಅಟ್ಯಾಕ್. ರಸ್ತೆಯಲ್ಲಿ ಘೇಲಿಟ್ಟು ಅಟ್ಟಾಡಿಸಿದ ಮದಗಜ. ಕೂದಲೆಳೆ ಅಂತರದಲ್ಲಿ ಮಹೇಶ್ ಗೌಡ ಪಾರು. ಗಾಡಿಯಲ್ಲಿ ಬಂದು ಮನೆ ಮುಂದೆ ನಿಂಬೆಹಣ್ಣು ಬೆಲ್ಲ ಎಸೆದ ಅಪರಿಚಿತರು. ವಾಮಾಚಾರದ ಪಟ್ಟಣ ಚಲಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಶಿವಮೊಗ್ಗದ ಕಾಶಿಪುರದಲ್ಲಿ ಘಟನೆ. ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಪ್ರಕರಣ. ಶಾಸಕ ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಖಂಡಿಸಿ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಚಿತ್ರದುರ್ಗದಲ್ಲಿ ಸರ್ಕಾರಿ ಹಾಸ್ಟೆಲ್ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆ. ಊಟದಲ್ಲಿ ಹುಳು ಕೊಳೆತ ತರಕಾರಿ ಹಾಕಿ ಅಡುಗೆ ಮಾಡ್ತಾರೆಂದು ಆರೋಪ. ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಒತ್ತಾಯ. ಕೊಪ್ಪಳಕ್ಕೆ ಮತ್ತೆ ಎಂಟ್ರಿ ಕೊಟ್ಟ ಮಳೆರಾಯ. ಮಳೆ ಇಲ್ಲದೆ ಕೆಲವು ದಿನಗಳಿಂದ ಕಂಗಾಲಾಗಿದ್ದ ರೈತರು. ನಾಳೆಯಿಂದ ಜುಲೈ 17ರವರೆಗೂ ಭಾರೀ ಮಳೆ ಮುನ್ಸೂಚನೆ.
ಕಾಫಿ ನಾಡಿನ ಪ್ರವಾಸಿ ತಾಣಗಳಲ್ಲಿ ನಿಲ್ಲದ ಪ್ರವಾಸಿಗರ ಹುಚ್ಚಾಟ. ಪುಂಡರ ಎಡೆಮುರಿ ಕಟ್ಟಲು ಖುದ್ದು ಫೀಲ್ಡ್ಗಿಳಿದ ಎಸ್ಪಿ ವಿಕ್ರಮ್. ವಾಹನಗಳ ತಪಾಸಣೆ, ಮದ್ಯದ ಬಾಟಲ್ಗಳು ವಶಕ್ಕೆ. ಇಂದಿನಿಂದ ಚೆನ್ನೈ ಶಿವಮೊಗ್ಗ ಎಕ್ಸ್ಪ್ರೆಸ್ ರೈಲು ಸಂಚಾರ ಪ್ರಾರಂಭ. ತುಮಕೂರು ರೈಲ್ವೆ ನಿಲ್ದಾಣ ತಲುಪಿದ ರೈಲು. ಕೇಂದ್ರ ಸಚಿವ ವಿ ಸೋಮಣ್ಣಗೆ ಧನ್ಯವಾದ ತಿಳಿಸಿದ ಬಿಜೆಪಿ ಕಾರ್ಯಕರ್ತರು. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Indus 555 DTMT presents Focus 80, co-powered by